ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾರ್ಗಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ವೃಶ್ಚಿಕ ಲಗ್ನ ಜಾತಕದವರಿಗೆ ಸರ್ಕಾರಿ ಉದ್ಯೋಗ, ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕ ಕುಂಡಲಿಯಲ್ಲಿ ಈ ಕಾಂಬಿನೇಷನ್ ಇದ್ರೆ ನಿಮ್ಗೆ ಜಾಬ್ ಸಿಗಂತ ಇವಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ವೃಶ್ಚಿಕ ಲಗ್ನದ ಅಧಿಪತಿ ಕುಜ 10ನೇ ಸ್ಥಾನದಲ್ಲಿ ಇದ್ದಾನೆ. 10ನೇ ಸ್ಥಾನದಲ್ಲಿದ್ದು 6ನೇ ಮನೆ ಅಧಿಪತಿ ಸೂರ್ಯ ಮತ್ತೆ ಬುಧ. ಸೂರ್ಯ ಇಲ್ಲಿ ಮೇಷರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಬುಧನಿಂದ ಬುಧಾಧಿಪತ್ಯ ಯೋಗದಲ್ಲಿ ಉಂಟಾಗುತ್ತೆ. 10ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಶುಕ್ರ 11ನೇ ಮನೆಯಲ್ಲಿದ್ದಾನೆ. ಗುರು 11ನೇ ಮನೆಯಲ್ಲಿದ್ದಾನೆ. ಗುರು ನೋಡಿ, ಶುಕ್ರ ಬಂದ್ಬಿಟ್ಟು ನೀಚನಾಗಿದ್ದಾನೆ. ಇಲ್ಲಿ ಕನ್ಯಾ ರಾಶಿಯಲ್ಲಿ ವೃಶ್ಚಿಕ ಲಗ್ನದವರಿಗೆ ಕನ್ಯಾ ರಾಶಿಯಲ್ಲಿ ನೀಚನಾಗಿರೋದು ನೀಚ ಭಂಗ ರಾಜಯೋಗ ಉಂಟಾಯ್ತು. ಇಲ್ಲಿ ನೋಡಿ, ಒಂದು ಪರಿವರ್ತನೆ ಯೋಗ ಹೆಂಗ್ ಬರುತ್ತಪ್ಪ ಅಂತೇಳಿ ನೋಡಿ. ಪರಿವರ್ತನೆ ಯೋಗ ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ, ನೋಡಿ, ಸೂರ್ಯನ ಮನೆಯಲ್ಲಿ ಕುಜ ಇದ್ದಾನೆ, ಕುಜನ ಮನೆಯಲ್ಲಿ ಸೂರ್ಯ ಇದ್ದಾನೆ. ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಬ್ ಸಿಗ್ತಕ್ಕಂಥದ್ದು ಈ ಒಂದು ದಶೆ ಬಂದಾಗ, ಈ ಒಂದು ವ್ಯಕ್ತಿಯ ಜಾತಕದಲ್ಲಿ, ವೃಶ್ಚಿಕ ಲಗ್ನ ಜಾತಕದವರಿಗೆ ಪರಿವರ್ತನೆ ಯೋಗ, ಕುಜ ಸೂರ್ಯನ ಮನೆಯಲ್ಲಿ ಇದ್ದಾನೆ, ಸೂರ್ಯ ಕುಜನ ಮನೆಯಲ್ಲಿ ಇರೋದ್ರಿಂದ ಪರಿವರ್ತನೆ ಯೋಗ ಉಂಟಾಯ್ತು. ಈ ಒಂದು ದಶೆಯಲ್ಲಿ ಅವರಿಗೆ ಪರಿವರ್ತನೆ ಯೋಗ ಉಂಟಾಗ್ತದೆ. ನೋಡಿ, ಇಲ್ಲಿ ದಕ್ಷಾಧಿಕಾರಿ ಆಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುಜನು ಮತ್ತೆ ಸೂರ್ಯನ ಕಾಂಬಿನೇಷನ್ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿನಲ್ಲಿ ಕಮಾಂಡೋ, ಇದರಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲ ಇವ್ರಿಗೆ ಸಿಗುತ್ತೆ. ಅದ್ರಲ್ಲಿ ನೋಡಿ, ಕುಜ ನೀಚನಾಗಿದ್ದಾನೆ, ಬಿಸಿಲಲ್ಲಿ ಇರ್ಬೇಕಾಗ್ತದೆ. ಕಮಾಂಡೋ ಅಂತಂದ್ರೆ ಕಷ್ಟ ಪಡ್ಬೇಕು, ಸೌಂದರ್ಯ ಇರೋದಿಲ್ಲ, ಸ್ವಲ್ಪ ಕಷ್ಟನೇ, ಗುರುಗಳ ಅನುಗ್ರಹ ಇರುತ್ತೆ. ಆದ್ರೆ ನೀಚನಾಗಿದ್ದಾನೆ. ಇಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ಬಿಸಿಲಲ್ಲಿ ಒಣಗ್ತಕ್ಕಂಥದ್ದು. ಈ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಪಾಪ ಆರ್ಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲ ತುಂಬಾ ಕಷ್ಟಪಟ್ಟು ಮಾಡೋದ್ರಿಂದ, ಈ ಅನ್ನೋದ್ರ ಕಷ್ಟಪಟ್ಟು ಮಾಡಿದ್ರೆ ಅಷ್ಟೇ ಲಾಭ ಸಿಗುತ್ತೆ. ಅಷ್ಟೇ ಒಂದು ದೇಶಾಭಿಮಾನ, ದೇಶ ಪ್ರೇಮದಿಂದ ಎಲ್ರು ಗೌರವ ಕೊಡ್ತಾರೆ. ಯಾಕಂದ್ರೆ ಗುರು ಇರೋದ್ರಿಂದ. ಈ ಕಾಂಬಿನೇಷನ್ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಆರ್ಮಿ ಡಿಪಾರ್ಟ್ಮೆಂಟ್ ದಕ್ಷಾಧಿಕಾರಿಗಳಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ವೀಕ್ಷಕರೇ, ವೃಶ್ಚಿಕ ಲಗ್ನ ಜಾತಕದವರಿಗೆ ನಾವು ಆಗ್ಲೇ ಹೇಳಿದ್ರೆ 1ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ನೋಡಿ, 1ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ ಕುಜ ಮತ್ತೆ ಶನಿ. ನೋಡಿ, ಕುಜ ಇಲ್ಲಿ ಸ್ವಂತ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಇದ್ದಾನೆ. ಶನಿ ನೀಚನಾಗಿರೋದ್ರಿಂದ ನೀಚ ಭಂಗ ರಾಜಯೋಗ, ಶತ್ರುಗಳನ್ನ ಸ್ಪರ್ಧಾತ್ಮಕ ಯುಗದಲ್ಲಿ ಎಕ್ಸಾಮ್ಗಳು ಪಾಸ್ ಮಾಡ್ಕೊಂಡು ಶತ್ರುಗಳನ್ನ ಜಯಿಸ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. 10ನೇ ಮನೆಯಲ್ಲಿ
ಸೂರ್ಯ ಮತ್ತೆ ಬುಧಾಧಿಪತ್ಯ ಹೇಗಿದೆ ನೋಡಿ. ಸೂರ್ಯ ಸಿಂಹ ರಾಶಿಯಲ್ಲಿ ತನ್ನ ಸ್ವಂತ ಸ್ಥಾನದಲ್ಲಿ ಬುಧನ ಜೊತೆ ಆಗಿರೋದ್ರಿಂದ ಸ್ವಂತ ಬುದ್ಧಿ, ಸ್ವಂತ ಜಾಬ್ ಸಿಗ್ತಕ್ಕಂಥ, ಸ್ವಯಂ ಪ್ರಯತ್ನದಿಂದ ಜಾಬ್ ಸಿಗ್ತಕ್ಕಂಥ ಯೋಗ ಇದೆ. ಇಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ, ಇಲ್ಲಿ ಗುರುವಿನ ಅನುಗ್ರಹ ಇದೆ, ಅದೃಷ್ಟದಲ್ಲಿ ಲಾಭವಾಗಿದೆ, ಅಲ್ಲಿ ಜಾಬ್ ಸಿಗ್ತಕ್ಕಂಥದ್ದು. ಈ ರೀತಿ ಯೋಗ ಒಂದು. ನೆಕ್ಸ್ಟ್ ಜಾತಕದವರಿಗೆ ವೀಕ್ಷಕರೇ, ವೃಶ್ಚಿಕ ಲಗ್ನದವರಿಗೆ 3ನೇ ಚಾರ್ಟ್ ಅಲ್ಲಿ ಯಾವ ರೀತಿ ಫಲ ಇರುತ್ತೆ ಅಂದ್ರೆ, ವೃಶ್ಚಿಕ ಲಗ್ನ ಲಗ್ನಾಧಿಪತಿ ಕುಜ 10ನೇ ಸ್ಥಾನದಲ್ಲಿ ಸೂರ್ಯನ ಮನೆಯಲ್ಲಿದ್ದಾನೆ. ಅಂದ್ರೆ ಉದ್ಯೋಗದಲ್ಲಿ ಸ್ವಂತ ಉದ್ಯೋಗ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಶನಿ ಮತ್ತೆ ಶುಕ್ರ ಇರೋದ್ರಿಂದ ಶನಿ ನೀಚನಾಗಿದ್ದಾನೆ. ಯಾರೇ ಶತ್ರುಗಳು ಬಂದರೂ ಕೂಡ ಅಂತವ್ರನ್ನ ಜಯಿಸ್ಕೊಂಡು ಶುಕ್ರನ ಅನುಗ್ರಹದ ಅಂದ್ರೆ ಅದೃಷ್ಟದಿಂದ ಶತ್ರುಗಳನ್ನ ಜಯಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ಕೊಂತಾನೆ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ತಕ್ಕಂಥದ್ದು ಸೂರ್ಯ ಮತ್ತೆ ಪೂಜೆ ಇಲ್ಲಿ ಅಗ್ನಿಕಾರಕ ಇರೋದ್ರಿಂದ ಅಗ್ನಿಶಾಮಕ ದಳಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಆರ್ಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಚೆನ್ನಾಗಿದೆ. ಇಲ್ಲಿ ಬುಧ ಉಚ್ಚನಾಗಿರೋದ್ರಿಂದ ಒಳ್ಳೆ ಬುಧ ಕಮಾಂಡೋ ಆಫೀಸರ್ಸ್, ಯಾರು ಕಮಾಂಡ್ ಆಫೀಸರ್, IAS, IPS ಈ ತರ DC ಈ ತರ ಇರ್ಬೇಕಾದ್ರೂ ಸೂರ್ಯ ಮತ್ತೆ ಬುಧ ಕಾಂಬಿನೇಷನ್ ಸುಡಿ. ಬುಧ ನೋಡಿ, ಬುಧ ಉಚ್ಚನಾಗಿದ್ದಾನೆ, ಗುರು ಜೊತೆಗಿದ್ದಾನೆ. ಸೂರ್ಯ ಕುಜ 10ರಲ್ಲಿ ಧೈರ್ಯ, ವೀರ್ಯ, ಸ್ಥೈರ್ಯಕಾರಕ ತುಂಬಾ ಚೆನ್ನಾಗಿದೆ. ಈ ಕಾಂಬಿನೇಷನ್ ಇದ್ರೂ ಸಹ ಯೋಗ ತುಂಬಾ ಚೆನ್ನಾಗಿರ್ತದೆ. ವೃಶ್ಚಿಕ ಲಗ್ನ ಜಾತಕದವರಿಗೆ 6ನೇ ಮನೆ ಕಾಂಬಿನೇಷನ್, 10ನೇ ಮನೆ ಕಾಂಬಿನೇಷನ್, 11ನೇ ಮನೆ ಕಾಂಬಿನೇಷನ್ಗೆ ದಕ್ಷಾಧಿಕಾರಿ ಆಗ್ತಾರೆ. IAS, IPS ಗುಪ್ತ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿ ಡಿಪಾರ್ಟ್ಮೆಂಟ್ ಇರಬೇಕಾದ್ರೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ಬೇಕು. ನೋಡಿ, ಬುಧ ಉಚ್ಚನಾಗಿದ್ದಾನೆ ಕನ್ಯಾ ರಾಶಿಯಲ್ಲಿ. ಶನಿ ಶತ್ರುಗಳನ್ನ ಜಯಿಸ್ತಕ್ಕಂಥವನು ನೀಚನಾಗಿ ನೀಚಭಂಗ ರಾಜಯೋಗ ಸಿಗುತ್ತೆ ಶನಿ. ಇಲ್ಲಿ ರಾಹು ಗುಪ್ತಾಚಾರ್ಯಗಳಲ್ಲಿ ಮಾಡ್ಬೇಕಾದ್ರೆ ರಾಹು ಮಿಥುನ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಗುಪ್ತ ಕಾರ್ಯಾಚರಣೆಗಳು, ಈ CID, IAS, IPS ಇಂಥದ್ರಲ್ಲೆಲ್ಲ ಇವರು ಸ್ಟ್ರಾಂಗ್ ಆಗಿದ್ರೆ ಈ ಕಾಂಬಿನೇಷನ್ ಇದ್ರು ಸಹ ತುಂಬಾ ಅದ್ಭುತ ಆಗುತ್ತೆ. ಒಟ್ಟಾರೆ ಎಲ್ಲಾ ಗ್ರಹಗಳು ಅನಾಲಿಸಿಸ್ ಮಾಡಿ, ಪ್ರಿಡಿಕ್ಷನ್ ಮಾಡಿ, ಡಿಗ್ರಿ ಚೆಕ್ ಮಾಡಿಕೊಂಡು ಹಸ್ನಾಗಿದ್ದಾನ, ನೀಚನಾಗಿದ್ದಾನ, ಯಾವ ರೀತಿ ಪದದಲ್ಲಿದ್ದಾನೆ, ಹುಚ್ಚನಾಗಿದ್ದಾನೆ, ಇದನ್ನೆಲ್ಲ ನೋಡಿ ನಾವು ಶಾಸ್ತ್ರ ಹೇಳಿದ್ದಾದ್ರೆ, ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ದಾದ್ರೆ ಆ ವ್ಯಕ್ತಿಗೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಸಿಗ್ತದೆ, ಗೌರ್ಮೆಂಟ್ ಜಾಬ್ ಸಿಗ್ತದಾ, ಇಲ್ಲ ಉದ್ಯೋಗ ಸಿಗ್ತದಾ, ಇಲ್ಲ ಬಿಸ್ನೆಸ್ ಮಾಡ್ಬೇಕಾ, ಇದನ್ನೆಲ್ಲ ನೋಡ್ಬೋದು.